Welcome to Political Science online class. Dear students, in previous video we learned topic like Constitute Assembly and Drafting Committees. Today in this video I am going to explain the preamble of the Indian Constitution. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಭಾರತದ ಸಂವಿಧಾನ ರಚನಾ ಸಭೆ ಮತ್ತು ಕರಡು ರಚನಾ ಸಮಿತಿಯ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಒಂದು ವಿಡಿಯೋನಲ್ಲಿ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯ ಕುರಿತಾಗಿ ತಿಳಿಯೋಣ. ದಿ ಟರ್ಮ್ preamble refers to the introductions to the constitution. It contains the essence of constitution which is key to its spirits and meaning. ಪ್ರಸ್ತಾವನೆ ಅಥವಾ ಪೀಠಿಕೆ, ಇಂಟ್ರಡಕ್ಷನ್. ಈ ಪ್ರಸ್ತಾವನೆ ಎಂಬ ಪದ ಸಂವಿಧಾನದ ಪರಿಚಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಈ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಪರವಾಗಿದ್ದು ಸಂವಿಧಾನವನ್ನು ಅರ್ಥ ಮಾಡಿಸುವ ಒಂದು ಸ್ಫೂರ್ತಿಯ ಕೀಲಿಕೆಯಾಗಿದೆ ಅಂತ ನಾವು ಹೇಳಬಹುದಾಗಿದೆ. ಇಡೀ ಸಂವಿಧಾನದಲ್ಲಿ ಯಾವೆಲ್ಲ ಅಂಶಗಳು ಇದೆ ಎನ್ನುವುದನ್ನು ಈ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ. ಆ ಪ್ರಸ್ತಾವನೆಯ ಎಂದರೆ ಆ ಇಡೀ ಸಂವಿಧಾನದಲ್ಲಿ ಇರುವಂಥ ಮೂಲ ಆಶಯ ಆಗಿರುತ್ತೆ. ಏನೆಲ್ಲ ಅಂಶಗಳಿದೆ ಎನ್ನುವಂಥದ್ದನ್ನು ಶಾರ್ಟಾಗಿ ತಿಳಿಸಿಕೊಟ್ಟಿರುವಂಥದ್ದು ಪೀಠಿಕೆಯಲ್ಲಿ. ಈಗ ನೋಡಿ, ಒಂದು ಪುಸ್ತಕವನ್ನು ನಾವು ತಗೊಂಡಾಗ ಅದರಲ್ಲಿ ಏನಿದೆ ಎನ್ನುವಂಥ ತಿಳಿಲಿಕ್ಕೆ ಪರಿವಿಡಿ ಅಂತ ಇರುತ್ತೆ, ಇಂಡೆಕ್ಸ್ ಅಂತ ಇರುತ್ತೆ ಅಲ್ವಾ. ಯಾವ ಚಾಪ್ಟ್ರು ಅಥವಾ ಯೂನಿಟ್ ಹೆಸರೇನು, ಅದರಲ್ಲಿ ಎಷ್ಟು ಚಾಪ್ಟರ್ಸ್ಗಳು ಬರುತ್ತೆ ಅನ್ನೋದೆಲ್ಲವೂ ಸಹ ಒಂದು ಪರಿವಿಡಿಯಲ್ಲಿ ಇರುತ್ತೆ. ಈ ಪರಿವಿಡಿ ಥರಾನೇ ಭಾರತ ಸಂವಿಧಾನಕ್ಕೂ ಸಹ ತನ್ನದೇ ಆದಂಥ ಒಂದು ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಎನ್ನುವಂಥದ್ದು ಇದೆ. ಆ ಪ್ರಸ್ತಾವನೆಯನ್ನು ನೋಡಿದಾಗ ಇಡೀ ಒಂದು ಸಂವಿಧಾನದ ಮೂಲ ಆಶಯ ಏನು ಎನ್ನುವುದರ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ದಿ KM Munshi said, describe it as the political horoscope of the constitution. ಮುನ್ಷಿ ಎನ್ನುವಂಥವ್ರು ಏನು ಹೇಳ್ತಾರೆ, ಪ್ರಸ್ತಾವನೆಯು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಎಂದು ಬಣ್ಣಿಸಿರುವಂಥದ್ದನ್ನು ನಾವು ನೋಡ್ತೀವಿ. ರಾಜಕೀಯ ಜಾತಕ ಅಂತಂದರೆ ಆ ಪುಸ್ತಕದಲ್ಲಿ ಏನಿದೆ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ಸ್ವಲ್ಪ ಪದಗಳನ್ನು ನೋಡಿದಾಗ ಅರ್ಥ ಆಗುತ್ತೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಸಂವಿಧಾನದ ಆತ್ಮವೆಂದೇ ಪರಿಗಣಿಸಲ್ಪಟ್ಟಿರುವಂಥ ಪ್ರಸ್ತಾವನೆಯು ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವಂಥ ಒಂದು ಚಿಕ್ಕ ಟಿಪ್ಪಣಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಿಯಾಂಬಲ್ ಇಟ್ಸ್ ದಿ ಬೇಸಿಕ್ ಫೀಚರ್ಸ್ ಆ್ಯಂಡ್ philosophy for which it is considered as the soul of the constitution. ಭಾರತ ಸಂವಿಧಾನದ ಆತ್ಮ ಎಂದು ನಾವು ಈ ಪ್ರಸ್ತಾವನೆಯನ್ನು ಕರೆಯಲ್ಪಡ್ತೀವಿ. ಹಾಗಾಗಿ ಒಂದು ಪುಸ್ತಕದಲ್ಲಿ ಪರಿವಿಡಿಗಳು, ಇಂಡೆಕ್ಸ್ಗಳು ಹೇಗೆ ಇರುತ್ತೋ ಅದಕ್ಕಿಂತನೂ ಸಹ ಮಹತ್ವಪೂರ್ಣವಾಗಿ ಈ ಒಂದು ಪ್ರಿಯಾಂಬಲ್ಗಳು ಕೆಲಸ ಮಾಡುವಂಥದ್ದು ಅಥವಾ ಪ್ರಿಯಾಂಬಲ್ ಇರುವಂಥದ್ದನ್ನು ನಾವು ನೋಡಬಹುದು. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ವಾಸ್ ದಿ ಫಸ್ಟ್ ಟು ಇಂಟ್ರೊಡ್ಯೂಸ್ಡ್ ದಿ ಪ್ರಿಯಾಂಬಲ್. Many countries including India followed its practice. ಪ್ರಸ್ತಾವನೆಯನ್ನು ಹೊಂದಿದಂಥ ಮೊದಲ ಸಂವಿಧಾನ ಎಂಬ ಒಂದು ಖ್ಯಾತಿಗೆ ಅಮೆರಿಕ ಸಂವಿಧಾನ ಪಾತ್ರವಾಗಿರುವಂಥದ್ದನ್ನು ನಾವು ನೋಡಬಹುದು. ತದನಂತರ ಭಾರತ ಮತ್ತು ಇತರ ರಾಷ್ಟ್ರಗಳೂ ಸಹ ಅದನ್ನೇ ಅನುಕರಿಸಿ ತಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಸೇರಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಲವಾರು ಹಲವಾರು ರಾಷ್ಟ್ರದ ಸಂವಿಧಾನಗಳಿಗೆ ಪ್ರಸ್ತಾವನೆ ಎನ್ನುವಂಥದ್ದು ಇಲ್ಲ. ಆದರೆ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನು ಹೊಂದಿದಂಥ ಒಂದು ರಾಷ್ಟ್ರ, ಮೊದಲ ಬಾರಿಗೆ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆಯನ್ನು ಹೊಂದಿದ ರಾಷ್ಟ್ರ ಅಂತ ಪ್ರಖ್ಯಾತಿಗೆ ಅಮೆರಿಕ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ತದನಂತರ ಭಾರತ ಇರ್ಬೋದು ಮತ್ತು ಬಹಳಷ್ಟು ರಾಷ್ಟ್ರಗಳು ಎನ್ನುವಂಥದ್ದು ಪ್ರಸ್ತಾವನೆಯನ್ನು ತನ್ನ ಒಂದು ಸಂವಿಧಾನದ ಮೂಲದಲ್ಲಿ ಸೇರಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ದಿ ಪ್ರಿಯಾಂಬಲ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್ ಆನ್ ದಿ ಆಬ್ಜೆಕ್ಟಿವ್ಸ್ ಆಫ್ ರೆಸೊಲ್ಯೂಷನ್. ತದನಂತರ
ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದಂಥ ಒಂದು ಪ್ರಸ್ತಾವನೆಯು ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನುವಂಥವರು ಮಂಡಿಸಿದಂಥ ಒಂದು ನಿರ್ಣಯಗಳನ್ನು ಹೊರಡಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಸ್ ಎ ಡ್ರಾಫ್ಟೆಡ್ ಆ್ಯಂಡ್ ಮೂವ್ಡ್ ಬೈ ದಿ ಪಂಡಿತ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. It has been amended by the 42nd Constitutional Amendment Act of 1976, which added three new words. It's a socialist, secular and integrity. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂಥ ಧ್ಯೇಯಗಳ ನಿರ್ಣಯವನ್ನಾಧರಿಸಿ ಕೆಲವೊಂದಿಷ್ಟು ಪ್ರಸ್ತಾವನೆಗಳಿಗೆ ಕೆಲವೊಂದಿಷ್ಟು ಅಂಶಗಳನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರೊಟ್ಟಿಗೆ 3 ಪ್ರಮುಖ ಅಂಶಗಳನ್ನು ಸೇರಿಸಲಾಗುತ್ತೆ. ಅದು ಯಾವ ಅಂಶ ಅಂದರೆ ಸಮಾಜವಾದ, ಜಾತ್ಯತೀತ ಎನ್ನುವಂಥ ಪದಗಳು ಏನಿದೆ, ಸಮಾಜವಾದ, ಜಾತ್ಯತೀತ ಎನ್ನುವಂಥ ಪದಗಳನ್ನು ಸೇರಿಸಿರುವಂಥದ್ದನ್ನು ನಾವು, ಅಥವಾ ಸಮಗ್ರ ಜಾತ್ಯತೀತ ಸಮಾಜವಾದ ಎನ್ನುವಂಥ ಪದವನ್ನು ಸೇರಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಶ್ರುತಿ 3 ನ್ಯೂ ವರ್ಡ್: ಸೋಷಿಯಾಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಎನ್ನುವಂಥ ಪದವನ್ನು ಸೇರಿಸಲಾಗುತ್ತೆ. ಅಂದರೆ ಸೋಷಿಯಾಲಿಸ್ಟ್ ಒಂದು ಸಮಾಜವಾದಿ ತತ್ವವನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸೆಕ್ಯುಲರ್ ಎನ್ನುವಂಥದ್ದು ಸಹಿತವಾಗಿ ಒಂದು ಜಾತ್ಯತೀತ ರಾಷ್ಟ್ರ ಎನ್ನುವಂಥದ್ದು ಭಾರತ ಆಗಿದೆ. ನೋಡಿ, ಈಗ ಪಾಕಿಸ್ತಾನ ಇರ್ಬೋದು ಅಥವಾ ಬೇರೆಲ್ಲ ರಾಷ್ಟ್ರಗಳು ಎನ್ನುವಂಥದ್ದು ಒಂದೊಂದು ಧರ್ಮವನ್ನು ಆಧಾರವಾಗಿ ಇಟ್ಟುಕೊಂಡ್ಬಿಟ್ಟು ರಾಷ್ಟ್ರ ನಿರ್ಮಾಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಪಾಕಿಸ್ತಾನ ಅಂತಂದರೆ ಅದನ್ನು ನಾವು ಇಸ್ಲಾಮಿಕ್ ಕಂಟ್ರಿ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ರಾಷ್ಟ್ರಗಳು ಅದರದೇ ಆದಂಥ ಒಂದು ರಾಷ್ಟ್ರೀಯ ಧರ್ಮವನ್ನು ಹೊಂದಿದೆ. ಆದರೆ ಭಾರತಕ್ಕೆ ಮಾತ್ರ ಯಾವುದೂ ಸಹ ರಾಷ್ಟ್ರೀಯ ಧರ್ಮ ಇಲ್ಲ. ಇಂಡಿಯಾ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಭಾರತ ಎನ್ನುವಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ ಅಂತ 1976ರಲ್ಲಿ ನಾವು ಘೋಷಣೆ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಇಂಟಿಗ್ರಿಟಿ, ಒಂದು ಸಮಗ್ರತೆ ಎನ್ನುವಂಥದ್ದು ನಮ್ಮಲ್ಲಿ ಇರುವಂಥದ್ದು, ಏಕತೆ ಮತ್ತು ಸಮಗ್ರತೆ ಎನ್ನುವಂಥದ್ದರಲ್ಲಿ ನಾವು ಕೂಡಿರುವಂಥದ್ದು, ಎಲ್ಲರೂ ಸಹ ಒಂದೇ ಎನ್ನುವಂಥ ಭಾವನೆ, ಸಮಗ್ರವಾದಂಥ ಭಾವನೆ ಎನ್ನುವಂಥದ್ದು ಭಾರತೀಯರಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಭಾರತೀಯರಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅದನ್ನು ಸಂವಿಧಾನದಲ್ಲೇ ನಾವು ಸೇರಿಸ್ಕೊಂಡಿದ್ದೀವಿ. ಈ ಒಂದು 3 ಅಂಶಗಳನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರೊಟ್ಟಿಗೆ ಸೇರಿಸಿರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ ಟೆಕ್ಸ್ಟ್ ಆಫ್ ದಿ ಪ್ರಿಯಾಂಬಲ್. ಪ್ರಸ್ತಾವನೆಯಲ್ಲಿ ಏನು ಹೇಳಲಾಗಿದೆ, ಏನಿದೆ ಪ್ರಸ್ತಾವನೆಯಲ್ಲಿ, ಭಾರತದ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನೆಲ್ಲ ಅಂಶಗಳಿದೆ. ವಿತ್ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ರಿಸಾಲ್ವ್ಡ್ ಟು ದಿ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್, ಸೋಷಿಯಾಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ secure to all to the citizen, secure to the its citizen, all its citizens. ಭಾರತದ ಒಂದು ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು, ಯಾರು? ಭಾರತೀಯರು. ನಾವು ಭಾರತದ ಪ್ರಜೆಗಳಾದಂಥ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ಸಹಿತವಾಗಿ ಕೆಲವೊಂದಿಷ್ಟು ಅಂಶಗಳ ಆಧಾರದ ಮೇಲೆ ಟು ದಿ ಪ್ರೊವೈಡ್ ಟು ದಿ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟರ್ನಿಟಿ, ಇವುಗಳ ಆಧಾರದ ಮೇಲೆ ಜನರಿಗೆ ನಾವು ಕೆಲವೊಂದಿಷ್ಟು ಸೌಲಭ್ಯಗಳು ಅಥವಾ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದ್ದು ಯಾವೆಲ್ಲ ಅಂಶಗಳು ಅಂತಂದರೆ, ಫಸ್ಟ್ ಒನ್ ಜಸ್ಟಿಸ್, the social, economic and political justice provide to the all peoples. Social, economic and political justice. ಭಾರತದ ಪ್ರತಿಯೊಬ್ಬರಿಗೂ ಸಹಿತವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಮಾನತೆಯನ್ನು ಅಥವಾ ಸಮಾನ ಅವಕಾಶ, ಸ್ವಾತಂತ್ರ್ಯವನ್ನು, ಸಮಾನವಾದಂಥ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಇಲ್ಲಿ ಭಾರತ ಪ್ರಸ್ತಾವನೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಲಿಬರ್ಟಿ, ಸ್ವಾತಂತ್ರ್ಯ. ಲಿಬರ್ಟಿ ಆಫ್ ಥ್ರೋನ್ ಇನ್ ಎಕ್ಸ್ಪ್ರೆಷನ್, ಬಿಲೀಫ್,
ಫೇತ್ ಆ್ಯಂಡ್ ವರ್ಷಿಪ್. ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ವಿಚಾರ ಇರ್ಬೋದು, ಅಭಿವ್ಯಕ್ತಿ ಇರ್ಬೋದು, ನಂಬಿಕೆ ಮತ್ತು ಆರಾಧನೆಗೆ ಅವರದೇ ಆದಂತಹ ಒಂದು ನಂಬಿಕೆಯನ್ನು, ವಿಚಾರಗಳನ್ನು ಹೇಳಲಿಕ್ಕೆ ಸ್ವಾತಂತ್ರ್ಯ ಇದೆ. ಅಭಿವ್ಯಕ್ತಿ ಇಸ್ ಟು ದಿ ಎಕ್ಸ್ಪ್ರೆಷನ್. ನಮಗೆ ಏನು ಅನಿಸುತ್ತೋ ಇಟ್ಸ್ ಶೇರಿಂಗ್ ಟು ಇನ್ ಫೀಲಿಂಗ್ಸ್. ಪ್ರತಿಯೊಬ್ಬರೂ ಸಹ ಅವರದ ಒಂದು ಅಭಿವ್ಯಕ್ತಿ, ಅವರಿಗೆ ಏನು ಅನಿಸುತ್ತೋ ಅದನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಬಿಲೀಫ್, ನಂಬಿಕೆ, ಅವರವರ ನಂಬಿಕೆ. ಈಗ ಕೆಲವೊಬ್ಬರು ಶಿವನನ್ನು ನಂಬೋದು, ಕೆಲವೊಬ್ಬರು ಗಣಪತಿಯನ್ನು ನಂಬೋದು. ಅಂದರೆ ದೇವರುಗಳಲ್ಲೇ ಬೇರೆ ಬೇರೆ ರೀತಿಯಾದಂಥ ನಂಬಿಕೆಗಳು, ಏಸು, ಅಲ್ಲ, ಹೀಗೆ ಅವರವರ ನಂಬಿಕೆಗಳಿಗೆ ಬಿಟ್ಟಂಥ ವಿಷಯ. ಅವರವರ ದೇವರನ್ನು ಅಥವಾ ಇನ್ನು ಕೆಲವೊಂದಿಷ್ಟು ನಂಬಿಕೆಗಳನ್ನು ನಂಬಲಿಕ್ಕೆ ಅವಕಾಶ ಇರುವಂಥದ್ದು. ಅದೇ ರೀತಿಯಾಗಿ ವರ್ಷಿಪ್, ಅವರದೇ ಆದಂಥ ಒಂದು ಆರಾಧನೆಯನ್ನು ಮಾಡಲಿಕ್ಕೆ, ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು, ಪೇಸ್ಟ್ಗಳನ್ನು ಮಾಡುವಂಥದ್ದು. ಪೀಸ್ಟ್ ಏನಿದೆ ಅಂದರೆ ಅವರ ಕೆಲವೊಂದಿಷ್ಟು ಧರ್ಮಗಳಲ್ಲಿ ಅವರದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಇದಕ್ಕೆ ಸ್ವಾತಂತ್ರ್ಯವನ್ನು ನೀಡಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಸಹಿತವಾಗಿ. ಇಕ್ವಾಲಿಟಿ ಆಫ್ ದಿ ಸ್ಟೇಟಸ್ ಆ್ಯಂಡ್ ಆಫ್ ಅಪಾರ್ಚುನಿಟೀಸ್ ಆ್ಯಂಡ್ ಟು ದಿ ಪ್ರಮೋಟ್ ಅಮಾಂಗ್ ದೆಮ್ ಆಲ್. ಅಂದರೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸ್ಥಾನಮಾನ ಮತ್ತು ಅವಕಾಶ ಇವುಗಳನ್ನು ದೊರಕಿಸಿಕೊಡುವಂಥದ್ದು. ಸಮನಾದಂಥ ಅವಕಾಶ, ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಎನ್ನುವಂಥ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಭಾರತದ ಒಂದು ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಫ್ರಟರ್ನಿಟಿ, ಭ್ರಾತೃತ್ವ. ಫ್ರಟರ್ನಿಟಿ ensuring the dignity of the individual and the unity and integrity of the nation. ವ್ಯಕ್ತಿ ಗೌರವ ಮತ್ತು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್, ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ಸಹ ಸಮಾನರು, ಭ್ರಾತೃತ್ವ ಮನೋಭಾವನೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಇದ್ದಿರುವಂಥದ್ದನ್ನು ನಾವು ನೋಡಬಹುದು. In our Constitution Assembly, this 26th day of the November 1949, ಭಾರತ ಸಂವಿಧಾನ ರಚನಾ ಸಭೆ ಎನ್ನುವಂಥದ್ದು ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಅದನ್ನು ರಚಿಸಿ ನವೆಂಬರ್ 26, 1949 ಅಂಗೀಕಾರ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತೀಯ ಪ್ರಜೆಗಳಾದಂಥ ನಾವು ಇದೆಲ್ಲ ಈ ಒಂದು ಸಹೋದರತೆ ಇರ್ಬೋದು, ಸಮಾನತೆ ಇರ್ಬೋದು, ನ್ಯಾಯ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಇದೆಲ್ಲವನ್ನು ಸಹಿತವಾಗಿ ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಸೇರಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ದಿ ಸಾಲ್ವ್ ದಿ, ಅಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಾದಂಥ ನಾವು ಇಷ್ಟು ದಿ ಪ್ರೊವೈಡ್ ಟು ದಿ ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ ಆ್ಯಂಡ್ ಫ್ರಟರ್ನಿಟಿ. ಪ್ರತಿಯೊಬ್ಬರಿಗೂ ಸಹ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥದ್ದು ದೊರಕಿಸಿಕೊಡುವಂತೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ದಿ ಪ್ರಿಯಾಂಬಲ್ ಎಕ್ಸ್ಪ್ರೆಸ್ ದಿ ಪೊಲಿಟಿಕಲ್, ಮಾರಲ್, ಎಕನಾಮಿಕ್ ಆ್ಯಂಡ್ ರಿಲಿಜಿಯಸ್ ವ್ಯಾಲ್ಯೂಸ್ ವಿಚ್ ಅವರ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಕಮಿಟೆಡ್ ಟು ದಿ ಪ್ರಮೋಟ್. ಪ್ರಸ್ತಾವನೆಯು ನಮ್ಮ ಸಂವಿಧಾನವು ತನ್ಮೂಲಕವಾದಂಥ ಕೆಲವೊಂದಿಷ್ಟು ವೃದ್ಧಿಸಲು, ಅಂದರೆ ನಮ್ಮ ಸಂವಿಧಾನದ ಕೆಲವೊಂದಿಷ್ಟು ವೃದ್ಧಿಗಾಗಿ ಬದ್ಧವಾಗಿರುವಂತಹ ರಾಜಕೀಯ ನೀತಿ ಇರ್ಬೋದು, ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳು ಅಭಿವ್ಯಕ್ತಿಗೊಳಿಸುವಂಥದ್ದಿರ್ಬೋದು, ಇದೆಲ್ಲವನ್ನೂ ಸಹಿತವಾಗಿ ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಲಾಗಿರುತ್ತೆ. ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನು ಸಹಿತವಾಗಿ ನಿರ್ದಿಷ್ಟಪಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಭಾರತ ಒಂದು ಸಂವಿಧಾನದ ಪ್ರಸ್ತಾವನೆ ಅಂತಂದರೆ ಇಡೀ ಒಂದು ಪುಸ್ತಕದಲ್ಲಿ ಅಥವಾ ಇಡೀ ಒಂದು ಸಂವಿಧಾನದಲ್ಲಿ ಏನೆಲ್ಲ ಕಾನೂನುಗಳು ಹೇಳಿದ್ದಾರೆ ಅದಕ್ಕೆ ಒಂದು ಬೇಸ್, ಒಂದು ತಳಪಾಯ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಒಂದು ಕಾಲೇಜು ಅಥವಾ ಸ್ಕೂಲ್ ಅಂತಂದರೆ ಅಲ್ಲಿ ಏನಿರಬೇಕು? ಶಿಸ್ತು ಅಲ್ವಾ? ಅದೇ ರೀತಿಯಾಗಿ ಆ ಶಿಸ್ತು ಎನ್ನುವಂಥ ಪದ ಏನಿದೆ ಅದು ಹಲವಾರು ಅಂಶಗಳನ್ನು ಹೊಂದಿರುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು, ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬರಬೇಕು, ಕ್ಲಾಸಲ್ಲಿ ಕರೆಕ್ಟಾಗಿ ಹೋಮ್ವರ್ಕ್ ಪಾಠಗಳನ್ನು ಕೇಳಬೇಕು, ಹೋಮ್ವರ್ಕನ್ನು ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕು. ಇದೆಲ್ಲ ಒಂದು ಶಿಸ್ತು ಎನ್ನುವಂಥ ಪದ ಇಷ್ಟೆಲ್ಲ ಅಂಶಗಳನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಒಂದು ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಎನ್ನುವಂಥ ಪದ ಹಲವಾರು ಅಂಶಗಳನ್ನು ಹೊಂದಿ ಅದು ಒಂದು ಪದ ಆಗಿರುತ್ತೆ.
ಹಾಗಾಗಿ ಆ ಇಡೀ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಎನ್ನುವಂಥದ್ದು ಕೆಲವೊಂದಿಷ್ಟು ಶಬ್ದಗಳ ಮೂಲಕವಾಗಿ ನಮ್ಮ ಪ್ರಸ್ತಾವನೆಯಲ್ಲಿ ಸೇರಿಸಿರುವಂಥದ್ದನ್ನು, ಸಂವಿಧಾನ ಪ್ರಸ್ತಾವನೆಯಲ್ಲಿ ಸೇರಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಏನಿದೆ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವೆಲ್ಲ ಅಂಶಗಳಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ವಿದಿ ಪೀಪಲ್. ವಿದಿ ಪೀಪಲ್, ಭಾರತದ ಪ್ರಜೆಗಳು ಯಾರು ಇಲ್ಲಿ? ದಿ ಟರ್ಮ್ ಹ್ಯಾಸ್ ಬೀನ್ ಬಾರೋಡ್ from the United Nations Charter. It implies that ultimate authority in India rests with the people. Rests with the people. It also implies that the ಭಾರತದ ಪ್ರಜೆಗಳು ಎಂಬ ಪದ ಅಂತಿಮಾಧಿಕಾರವಾಗಿದ್ದು ಭಾರತೀಯರಲ್ಲಿ ಎಂಬುದು ಪ್ರತಿನಿಧಿಸುತ್ತದೆ. ಭಾರತವು ಭಾರತೀಯರೆಲ್ಲರ ಸಾಮಾಜಿಕ ಆರ್ಥಿಕ ಮಟ್ಟವನ್ನು ಉನ್ನತಿಪಡಿಸುವ ಗುರಿಯನ್ನು ಹೊಂದಿದೆ ಎಂಬುದನ್ನು ಪ್ರತಿಬಿಂಬಿಸುವಂಥದ್ದನ್ನು ನಾವು ನೋಡಬಹುದು. ಭಾರತೀಯ ಪ್ರಜೆಗಳು, ಇದು ಮೊದಲನೇ ವರ್ಡ್, ವಿದಿ ಪೀಪಲ್, ಭಾರತದ ಪ್ರಜೆಗಳು. ಈ ಭಾರತದ ಪ್ರಜೆಗಳು ಸಂವಿಧಾನ ಯಾರಿಗೆ ಅಪ್ಲೈ ಆಗುತ್ತೆ? ಭಾರತದ ಪ್ರಜೆಗಳು. ಹಾಗಾಗಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೊದಲ ಪದ ಯಾವುದು? ವಿದಿ ಪೀಪಲ್, ಭಾರತದ ಪ್ರಜೆಗಳು. ವಿದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು, ನಮಗೆ ಅಪ್ಲೈ ಆಗುವಂಥದ್ದು ಮೊದಲ ಪದ ವಿದಿ ಪೀಪಲ್. ಹಾಗಾಗಿ ನಾವು ಭಾರತೀಯರು, ನಾವೆಲ್ಲರಿಗೂ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥೆಯೇ ಸಂವಿಧಾನ. ಈ ಸಂವಿಧಾನ ಕೇವಲ ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ಭಾರತೀಯರಿಗೆ ಸಂಬಂಧಪಟ್ಟಿದೆ ಎನ್ನುವಂಥ ಒಂದು ಅಂಶವನ್ನು ಪ್ರತಿಬಿಂಬಿಸುವಂಥದ್ದು. ಸೆಕೆಂಡ್ ಒನ್ ಸಾವರಿನ್. ಸಾವರಿನ್, ಸಾವರಿನ್ ನೇಷನ್, ಸಾರ್ವಭೌಮ ರಾಷ್ಟ್ರ. ಸಾವರಿನ್ ನೇಷನ್, ಸಾರ್ವಭೌಮ ರಾಷ್ಟ್ರ. ದಿ ವರ್ಡ್ ಸಾವರಿನ್ implies that India has the sole authority within its territory over all its individual and associations. Externally, it is free from all outside control. There should be two types of the sovereignty, internal sovereignty and external sovereignty. So India is a ಬೋತ್ಲಿ ಸಾವರಿನ್ ಕಂಟ್ರಿ. ಇಂಡಿಯಾ, ಭಾರತ ಎನ್ನುವಂಥದ್ದು ಆರ್ಥಿಕವಾಗಿಯೂ ಸಹ ಪರಮಾಧಿಕಾರವನ್ನು ಹೊಂದಿದೆ, ಅದೇ ರೀತಿ ಆಂತರಿಕವಾಗಿಯೂ ಸಹ ಪರಮಾಧಿಕಾರವನ್ನು ಹೊಂದಿದೆ, ಅದೇ ರೀತಿಯಾಗಿ ಬಾಹ್ಯವಾಗಿಯೂ ಸಹ ಪರಮಾಧಿಕಾರವನ್ನು ಹೊಂದಿದೆ. ಸಾರ್ವಭೌಮ ಎಂಬ ಪದವು ಭಾರತದ ತನ್ನೆಲ್ಲ ವ್ಯವಸ್ಥೆಗಳಲ್ಲೂ ಸಹ ಸ್ವತಂತ್ರವನ್ನು ಪಡ್ಕೊಂಡಿದೆ. ಬಾಹ್ಯವಾಗಿ ಯಾರ ಒಂದು ಆಡಳಿತವೂ ಸಹ ನಮ್ಮ ಮೇಲೆ ಇಲ್ಲ. ಭಾರತ ಯಾವಾಗ ಸಾವರಿನ್ ನೇಷನ್ ಆಯಿತು? ಇನ್ ಆಫ್ಟರ್ 1947, 1947 ನಂತರ ಭಾರತ ಎನ್ನುವಂಥದ್ದು ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎನ್ನುವಂಥದ್ದು ಸಾವರಿನ್ ನೇಷನ್ ಆಯಿತು. ಅದನ್ನೇ ನಮ್ಮ ಸಂವಿಧಾನದಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ನಾವು ಸ್ವತಂತ್ರವಾಗಿದ್ದೀವಿ. ಯಾರ ಒಂದು ಬಾಹ್ಯ ಹಿಡಿತಕ್ಕೂ, ಯಾವ ಒಂದು ರಾಷ್ಟ್ರದ ಬಾಹ್ಯ ಹಿಡಿತಕ್ಕೂ ನಾವು ಸಿಲುಕದೆ ಸ್ವತಂತ್ರವಾಗಿ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರ ರಾಷ್ಟ್ರವಾಗಿದ್ದೀವಿ ಅಂತ ಸಾರುವಂಥದ್ದೇ ಇಂಡಿಯಾ ಇಸ್ ಎ ಸಾವರಿನ್ ನೇಷನ್. ಸಾವರಿನ್ ನೇಷನ್, ಸಾರ್ವಭೌಮ ರಾಷ್ಟ್ರ ಎನ್ನುವಂಥದ್ದು. ಸೋಷಿಯಾಲಿಸ್ಟ್, ಸೋಷಿಯಾಲಿಸ್ಟ್ ನೇಷನ್. ಥರ್ಡ್ ಒನ್ ಸೋಷಿಯಾಲಿಸ್ಟ್ ನೇಷನ್, ಸಮಾಜವಾದಿ ರಾಷ್ಟ್ರ. ದಿ ಟರ್ಮ್ socialist has been added as per the 42nd amendment in 1976. ಭಾರತ ಸಂವಿಧಾನಕ್ಕೆ ಮೊದಲು ಪ್ರಾರಂಭ ಯಾವಾಗ ಜಾರಿಗೆ ಬಂದಿದ್ದು? ಭಾರತ ಸಂವಿಧಾನ 1950 ಜನವರಿ 26ರಂದು ಭಾರತದ ಸಂವಿಧಾನ ಎನ್ನುವಂಥದ್ದು ಜಾರಿಗೆ ಬಂತು. ಆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಸ್ತಾವನೆ ಇತ್ತು. ಈ ಒಂದು ಪ್ರಿಯಾಂಬಲ್ ಎನ್ನುವಂಥದ್ದು ಸಂವಿಧಾನ ರಚನೆಗೊಂಡಾಗಲೇ ಇತ್ತು. ಆದರೆ ಸೋಷಿಯಾಲಿಸ್ಟ್ ಎನ್ನುವಂಥ ಪದ ಇರಲಿಲ್ಲ ಇದರಲ್ಲಿ. ವಿತ್ ದಿ ಪೀಪಲ್ ಆಫ್ ಇಂಡಿಯಾ ಇತ್ತು, ಸಾವರಿನ್ ನೇಷನ್ ಇತ್ತು, ಸಾವರಿನ್ ಇತ್ತು, ಬಟ್ ನಾಟ್ ಇನ್ಕ್ಲೂಡ್ ಇನ್ ಸೋಷಿಯಾಲಿಸ್ಟ್. ಆದರೆ ಆ ಸಂದರ್ಭದಲ್ಲಿ
1950ರ ಸಂದರ್ಭದಲ್ಲಿ ಈ ಸೋಷಿಯಾಲಿಸ್ಟ್ ಎನ್ನುವಂಥ ಪದ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಅದನ್ನು ಯಾವಾಗ ಸೇರಿಸಲಾಯಿತು? 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರೊಟ್ಟಿಗೆ ಸಮಾಜವಾದಿ ರಾಷ್ಟ್ರ ಅಂತ ಸೇರಿಸಲಾಯಿತು. ಸಮಾಜವಾದಿ, ಇಟ್ ಮೀನ್ಸ್ ಸೋಷಿಯಾಲಿಸ್ಟ್, ಇಟ್ ಮೀನ್ಸ್ ದಿ ಗೌರ್ಮೆಂಟ್ ಈಸ್ ಎ constantly bound to bring about the social economic changes to ensure life in Indian citizens. ಭಾರತದ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸಾಮಾಜಿಕ ಆರ್ಥಿಕ ಬದಲಾವಣೆ ತರುವುದರ ಮೂಲಕ ನೆಮ್ಮದಿಯುತವಾದಂಥ ಜೀವನವನ್ನು ನಿರ್ವಹಿಸಲು ವಾತಾವರಣವನ್ನು ನಿರ್ಮಿಸುವಂಥದ್ದೇ ಇಲ್ಲಿ ಸಮಾಜವಾದಿ ರಾಷ್ಟ್ರ ಆಗಿರುತ್ತೆ. ಅಂದರೆ ಶೋಷಣೆಯನ್ನು ಮಾಡಬಾರ್ದು, ಪ್ರತಿಯೊಬ್ಬರಿಗೂ ಸಹ ಬದುಕಲಿಕ್ಕೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸಿ ಆರ್ಥಿಕ ಮತ್ತು ಸಾಮಾಜಿಕವಾದಂಥ ಭದ್ರತೆಯನ್ನು ಒದಗಿಸುವಂಥ ಅಥವಾ ಆರ್ಥಿಕ ಮತ್ತು ಸಾಮಾಜಿಕ ವಾತಾವರಣವನ್ನು ಕಲ್ಪಿಸಿಕೊಡುವಂಥದ್ದೇ ಒಂದು ಸಮಾಜವಾದಿ ರಾಷ್ಟ್ರದ ಪ್ರಮುಖವಾದಂಥ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಸೆಕ್ಯುಲರ್ ನೇಷನ್. ಸೆಕ್ಯುಲರ್ ನೇಷನ್, ಜಾತ್ಯತೀತತೆ ಆರ್ ಸೆಕ್ಯುಲರ್, ಜಾತ್ಯತೀತತೆ. This term is also added by the 42nd Constitutional Amendment Act of 1976. It's a secularism, it's a secular state. ಸೊ ಹೇಗೆ ಸೋಷಿಯಾಲಿಸ್ಟ್ ಎನ್ನುವಂಥ ಒಂದು ಪದವನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕವಾಗಿ ಸೇರಿಸಲಾಯಿತು, ಅದೇ ರೀತಿಯಾಗಿ ಇಂಡಿಯಾ ಇಸ್ ಎ ಸೆಕ್ಯುಲರ್ ನೇಷನ್ ಅಂತ, ಭಾರತ ಎನ್ನುವಂಥದ್ದು ಜಾತ್ಯತೀತ ರಾಷ್ಟ್ರ ಅಂತ ಸೇರಿಸಿದ್ದು ಯಾವಾಗ? 1976 ಆ್ಯಂಡ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅದನ್ನು ಸಹಿತವಾಗಿ ನಾವು ಯಾವಾಗ ಸೇರಿಸಿದ್ವಿ? ಜಾತ್ಯತೀತ ರಾಷ್ಟ್ರ ಅಂತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರ ಜೊತೆಗೆ 1976ರಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಸೆಕ್ಯುಲರಿಸಮ್ ಇಂಪ್ಲೀಸ್ ದಿ ಸ್ಟೇಟ್ ವುಡ್ ಹ್ಯಾವ್ ನೋ ಅಫಿಷಿಯಲ್ ರಿಲಿಜನ್ ಆಫ್ ಇಟ್ಸ್ ಓನ್. ಅಂದರೆ ಭಾರತಕ್ಕೆ ಯಾವುದೇ ರೀತಿಯಾದಂತಹ ಅದರದ್ದೇ ಆದಂಥ ಒಂದು ರಾಷ್ಟ್ರೀಯ ಧರ್ಮ ಇಲ್ಲ. ನೋಡಿ, ಭಾರತಕ್ಕೆ ಯಾವುದಾದ್ರೂ ರಾಷ್ಟ್ರೀಯ ಧರ್ಮ ಇದೆಯಾ? ಇಲ್ಲ. ಇಂಡಿಯಾ ಇಸ್ ಎ ಸೆಕ್ಯುಲರ್ ನೇಷನ್. ನಮ್ಮಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ, ಬೌದ್ಧ, ಸಿಖ್ ಎಲ್ಲ ಧರ್ಮದವರು ಸಹ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಭಾರತ ಎನ್ನುವಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ ಅಂತ ನಾವು ಸೇರ್ಪಡೆ ಮಾಡಿಕೊಂಡ್ವಿ. ಯಾವಾಗ? 1976ರಲ್ಲಿ. ಟು ದಿ ಸ್ಟೇಟ್ ವುಡ್ ಹ್ಯಾವ್ ನೋ ಅಫಿಷಿಯಲ್ ರಿಲಿಜನ್ಸ್ ಆಫ್ ಇಟ್ಸ್ ಓನ್. ಅದರದೇ ಆದಂತಹ ಒಂದು ರಾಜ್ಯ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಮಾನ್ಯ ಮಾಡದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ವುಡ್ ನಾಟ್ ಎಕ್ಸ್ಟೆಂಡ್ ಸ್ಪೆಷಲ್ ಫೇವರ್ ಟು ಎನಿ ಪರ್ಟಿಕ್ಯುಲರ್ ರಿಲಿಜನ್. ಅದರ ಜೊತೆಗೆ ನೋ ಸ್ಪೆಷಲ್ ಪರ್ಟಿಕ್ಯುಲರ್ ಫೇವರ್, ಯಾವುದೇ ಒಂದು ಧರ್ಮದ ಪರವಾಗಿ ನಿಲುವು ತಾಳದೆ ನಾವೆಲ್ಲರೂ ಒಂದೇ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಒಂದೇ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವಂಥದ್ದು ಅದು ಯಾವುದೂ ಸಹ ಭಾರತದಲ್ಲಿ ನಡೆಯೋದಿಲ್ಲ. ಯಾಕಂದರೆ ಭಾರತ ಎನ್ನುವಂಥದ್ದು ಜಾತ್ಯತೀತ ರಾಷ್ಟ್ರ ಆಗಿದೆ. ದಿ ಪೀಪಲ್ ಆಫ್ ಇಂಡಿಯಾ ಆರ್ ಫ್ರೀ ಟು ಎಕ್ಸೆಪ್ಟ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ಇನ್ ಎನಿ ರಿಲಿಜನ್ಸ್ ಆಫ್ ದರ್ ಚಾಯ್ಸ್. ಭಾರತೀಯರು ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸೇರುವ, ಆಚರಿಸುವ, ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿದೆ. ಈಗ ಒಬ್ಬ ವ್ಯಕ್ತಿ ಹಿಂದೂ ಧರ್ಮದಲ್ಲಿ ಇದ್ದಾನೆ ಅಂತಂದರೆ ಅವನು ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಜೈನ ಆಗ್ಬೋದು, ಸಿಖ್ ಆಗ್ಬೋದು. ಅಂದರೆ ಅಥವಾ ಯಾರೋ ಒಬ್ಬರು ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ, ಜೈನ ಯಾವುದೇ ಧರ್ಮದವನಿದ್ದರೂ ಸಹ ಅವನು ಹಿಂದೂ ಧರ್ಮಕ್ಕೆ ಸೇರ್ಬೋದು. ಅಂದರೆ ಇಲ್ಲಿ ಏನಾಗಿರುವಂಥದ್ದು, ಅವರ ಮನಸ್ಸಿಗೆ ಬಂದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ಬಲವಂತವನ್ನು ಮಾಡೋ ಹಾಗೆ ಇಲ್ಲ. ಒಂದು ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮಕ್ಕೆ ಬಾ, ಈ ರೀತಿಯಾಗಿ ಪ್ರೆಷರ್ ಹಾಕೋ ಹಾಗೆ ಇಲ್ಲ, ಒತ್ತಾಯವನ್ನು ಮಾಡೋ ಹಾಗೆ ಇಲ್ಲ. ಆದರೆ ಅವರ ಮನಸ್ಸಿಗೆ ಬಂದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ನಾವು ನೋಡ್ಬೋದು. ಅಂದರೆ ಸೆಕ್ಯುಲರ್ ನೇಷನು ಅಂತಂದರೆ ಯಾವುದೇ
ರಾಷ್ಟ್ರೀಯ ಧರ್ಮ ಇರೋದಿಲ್ಲ. ಅವರಿಗೆ ಮನಸ್ಸಿಗೆ ಬಂದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಧರ್ಮದ ಆಧಾರದ ಮೇಲೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಸೆಕ್ಯುಲರ್ ನೇಷನ್ ಅಂತ ಕರಿತೀವಿ. ಭಾರತ ಎನ್ನುವಂಥದ್ದು ಜಾತ್ಯತೀತ ರಾಷ್ಟ್ರ. ಇದನ್ನು ನಾವು ಪ್ರಸ್ತಾವನೆಯಲ್ಲಿ ಸೇರಿಸಿದ್ದೀವಿ. ನೆಕ್ಸ್ಟ್ 5th ಒನ್, ಡೆಮೊಕ್ರೆಟಿಕ್, ಪ್ರಜಾಸತ್ತಾತ್ಮಕ ರಾಷ್ಟ್ರ. ಡೆಮೊಕ್ರೆಟಿಕ್ ನೇಷನ್. ಡೆಮೊಕ್ರಸಿ implies that all governmental authority is derived from the people and exercised by the government consisting of their representatives elected on the basis of universal adult franchise. ಪ್ರಜಾಪ್ರಭುತ್ವ ಎಂಬುದು ಆಡಳಿತ ನಿರ್ವಹಣೆಗಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿಯೂ ಸಹ ಪ್ರತಿನಿಧಿಗಳಿಗೆ ಅಧಿಕಾರ ಪ್ರಜೆಗಳಿಂದ ಹರಿದು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವ ಅಂತಂದರೆ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕವಾಗಿ ಅಧಿಕಾರವನ್ನು ಜನರಿಂದ ಸರ್ಕಾರದ ಕೈಯಲ್ಲಿ ಅಥವಾ ಸರ್ಕಾರಿ ಪ್ರತಿನಿಧಿಗಳ ಕೈಯಲ್ಲಿ ವರ್ಗಾವಣೆಯಾಗುವಂಥದ್ದು. ಭಾರತ ಎನ್ನುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತದಲ್ಲಿ ಚುನಾವಣೆಗಳ ಮೂಲಕವಾಗಿ ಅಧಿಕಾರವನ್ನು ಜನರು ಸರ್ಕಾರಗಳಿಗೆ ಅಥವಾ ತಮ್ಮ ಪ್ರತಿನಿಧಿಗಳಿಗೆ ನೀಡ್ತಾರೆ. ಸರ್ಕಾರ ಎನ್ನುವಂಥದ್ದು ರೂಲಿಂಗನ್ನು ಮಾಡುತ್ತೆ. ಪ್ರಜಾಪ್ರಭುತ್ವ ಅಂತಂದರೆ ನಮ್ಮಿಂದಾನೇ ನಮಗೆ ಬೇಕಾದಂಥವರನ್ನು ನಾವು ಆಯ್ಕೆ ಮಾಡಿ ನಮಗಾಗಿ ಅವರು ರೂಲ್ ಮಾಡುವಂಥದ್ದು, ಆಡಳಿತ ನಡೆಸುವಂಥದ್ದು. ಒಂದು ನಿರ್ದಿಷ್ಟ ವಯೋಮಿತಿ ದಾಟಿದಂಥವರು ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದರ ಮೂಲಕವಾಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದೊಂದು ಪ್ರಜಾಪ್ರಭುತ್ವ. ಹಾಗಾಗಿ ಭಾರತವೂ ಸಹಿತವಾಗಿ ನಮ್ಮಲ್ಲಿ ರಾಜಪ್ರಭುತ್ವ ಇದೆಯಾ? ಭಾರತ ಎನ್ನುವಂಥದ್ದು ಕಿಂಗ್ ರೂಲಿಂಗ್ ಸಿಸ್ಟಮಲ್ಲಿ ಇದೆಯಾ? ರಾಜಪ್ರಭುತ್ವ ಎನ್ನುವಂಥದ್ದು ನಮ್ಮಲ್ಲಿ ಇದೆಯಾ? ಇಲ್ಲ. ಪ್ರೆಸಿಡೆಂಟಲ್ ಗೌರ್ಮೆಂಟ್ ಇದೆಯಾ ನಮ್ಮಲ್ಲಿ? ಅಧ್ಯಕ್ಷೀಯ ಮಾದರಿ ಸರ್ಕಾರ ಇದೆಯಾ? ಇಲ್ಲ. ಇಂಡಿಯಾ ಇಸ್ ಅಡಾಪ್ಟೆಡ್ ಇನ್ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಭಾರತ ಎನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗಿರ್ತಾರೆ. ಪ್ರಜೆಗಳಿಗೆ ಬೇಕಾದಂತಹ ಸರ್ಕಾರ ನಡೆಯುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದನ್ನು ನಾವೆಲ್ಲೇ ಸೇರಿಸ್ಕೊಂಡಿದ್ದೀವಿ? ಪ್ರಜಾಪ್ರಭುತ್ವನೇ ಇರಬೇಕು ಅಂತ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ರಿಪಬ್ಲಿಕ್, ಗಣರಾಜ್ಯ. ದಿ ಹೆಡ್ ಆಫ್ ದಿ ಸ್ಟೇಟ್ ಈಸ್ elected by the people directly or indirectly for a fixed period, and the system is quite opposite to heredity principles. ಭಾರತ ಎನ್ನುವಂಥದ್ದು ಗಣರಾಜ್ಯ ವ್ಯವಸ್ಥೆಯಾಗಿದೆ. ಹೂ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್? ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ದಿ ಸ್ಟೇಟ್. ಭಾರತದಲ್ಲಿ ರಾಷ್ಟ್ರಪತಿ ಎನ್ನುವಂಥವ್ರು ಏನಿದ್ದಾನೆ, ಇವನು ಹೇಗೆ ಆಯ್ಕೆ ಆಗ್ತಾರೆ? ರಾಷ್ಟ್ರಪತಿ ಆಯ್ಕೆ ಹೇಗೆ ಆಗುತ್ತೆ? ನಮ್ಮಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಜನರೇ ನೇರವಾಗಿ ಪಾಲ್ಗೊಳ್ಳೋದಿಲ್ಲ. ಎಲ್ಲಿ ಗಣರಾಜ್ಯ ವ್ಯವಸ್ಥೆ ಇದೆಯೋ ಅಲ್ಲಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಗಣರಾಜ್ಯ ವ್ಯವಸ್ಥೆ ಇರುವಲ್ಲಿ ರಾಷ್ಟ್ರದ ಮುಖ್ಯಸ್ಥನನ್ನು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯಾಗಿರುತ್ತೆ. ಭಾರತದಲ್ಲಿ ರಾಷ್ಟ್ರಪತಿಗಳನ್ನು ನಾವೇ ನೇರವಾಗಿ ಆಯ್ಕೆ ಮಾಡೋದಿಲ್ಲ ಅಥವಾ ಆಯ್ಕೆ ಮಾಡೋದಿಲ್ಲ. ನಮ್ಮಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನಮ್ಮಲ್ಲಿ ಹೆರಿಡಿಟಿ ಬೇಸಿಸ್ ಇದೆಯಾ? ಒಬ್ಬ ರಾಷ್ಟ್ರಪತಿ ಇದ್ದಾನೆ ಅಂತಂದರೆ ಅವನು ಕಾಲ ಮುಗಿದ ನಂತರದಲ್ಲಿ, ಅವನ ಮರಣ ಹೊಂದಿದ ನಂತರ ಅವನ ಮಗ ರಾಷ್ಟ್ರಪತಿ, ಮತ್ತು ಅವನ ಮೊಮ್ಮಗ ರಾಷ್ಟ್ರಪತಿ. ಆ ರೀತಿಯಾಗಿದೆಯಾ ಹೆರಿಡಿಟಿ ಬೇಸಿಸ್ ಮೇಲೆ? ಅಥವಾ ವಂಶ ಪಾರಂಪರ್ಯವಾಗಿದೆಯಾ? ಅದು ಎಲ್ಲಿದೆ? ಇಂಗ್ಲೆಂಡ್ನಲ್ಲಿ ಇದೆ. ಇಂಗ್ಲೆಂಡ್ ರಿಪಬ್ಲಿಕ್ ನೇಷನ್ ಅಲ್ಲ. ಇಂಗ್ಲೆಂಡ್ ಎನ್ನುವಂಥದ್ದು ಗಣರಾಜ್ಯ ರಾಷ್ಟ್ರ ಅಲ್ಲ. ಆದರೆ ಭಾರತ ಎನ್ನುವಂಥದ್ದು ಗಣರಾಜ್ಯ ರಾಷ್ಟ್ರ. ಯಾಕಂದರೆ ನಾವು ನಮ್ಮ ರಾಷ್ಟ್ರದ ಮುಖ್ಯಸ್ಥನನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸ್ತೇವೆ ವಿನಃ ನಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ಅಧಿಕಾರ ಎನ್ನುವಂಥದ್ದು ಹಸ್ತಾಂತರ ಆಗೋದಿಲ್ಲ. ಇಂಗ್ಲೆಂಡಲ್ಲಿ ಹಾಗಲ್ಲ. ಬ್ರಿಟನ್ ರಾಣಿ ಎನ್ನುವಂಥವಳು ಮುಖ್ಯಸ್ಥಳಾದರೆ ನಂತರದಲ್ಲಿ ಅವನ ಮಗಳು, ನಂತರ ಅವಳ ಮಗಳು, ಹೀಗೆ ಹೆರಿಡಿಟಿ ಬೇಸಿಸ್ ಮೇಲೆ ಬರುತ್ತೆ ವಿನಃ ಅಲ್ಲಿ ಜನರಿಂದ ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಆಗೋದಿಲ್ಲ. ಹಾಗಾಗಿ ಇಂಗ್ಲೆಂಡು
ರಿಪಬ್ಲಿಕ್ ಸ್ಟೇಟ್ ಅಲ್ಲ, ಆದರೆ ಭಾರತ ಎನ್ನುವಂಥದ್ದು ರಿಪಬ್ಲಿಕ್ ಸ್ಟೇಟ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಗಣರಾಜ್ಯ ಎನ್ನುವಂಥದ್ದು ಭಾರತ ಅಳವಡಿಸಿಕೊಂಡಿದೆ. ನೆಕ್ಸ್ಟ್ ಜಸ್ಟಿಸ್, ನ್ಯಾಯ. ದ ಟರ್ಮ್ ಇಂಪ್ಲೀಸ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಇಟ್ ಎನ್ಶ್ಯೂರ್ ದಟ್ people of India get justice through the various provisions of the Constitution. ಭಾರತೀಯ ಸಂವಿಧಾನದ ವಿವಿಧ ವಿಧಿವಿಧಾನಗಳ ಮೂಲಕ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿಯೂ ಸಹ ನ್ಯಾಯವನ್ನು ಒದಗಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಷ್ಟಿದೆ? ಇಂಡಿಪೆಂಡೆನ್ಸ್ ಜುಡಿಷಿಯಲ್ ಸಿಸ್ಟಮ್. ಭಾರತ ಎನ್ನುವಂಥದ್ದು ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಾಸಕಾಂಗ ಇರ್ಬೋದು ಅಥವಾ ಕಾರ್ಯಾಂಗ ಇರ್ಬೋದು, ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನು ಮಾಡೋ ಹಾಗೆ ಇಲ್ಲ. ಹಾಗಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹಿತವಾಗಿ ಅನ್ಯಾಯ ಆಗಬಾರ್ದು. ಪ್ರತಿಯೊಬ್ಬರೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇತರೆ ನ್ಯಾಯಗಳನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ಜಸ್ಟಿಸನ್ನು ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಸಂವಿಧಾನದುದ್ದಕ್ಕೂ ಸಹ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಇದೆ ಅಂತ ಇಲ್ಲಿ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್, ಲಿಬರ್ಟಿ, ಸ್ವಾತಂತ್ರ್ಯ. ದಿ ಲಿಬರ್ಟಿ ಈಸ್ ಆ್ಯನ್ ಎಸೆನ್ಷಿಯಲ್ prerequisite for the existence of democracy. The preamble ensure all the citizens of India liberty through the expression, belief, faith and worship. ಪ್ರತಿಯೊಬ್ಬರಿಗೂ ಸಹ ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದಿರ್ಬೋದು, ಅವರಿಗೆ ಬೇಕಾದಂಥ ಒಂದು ದೇವರುಗಳ ಆರಾಧನೆಗಳಿರ್ಬೋದು, ದೇವರನ್ನು ನಂಬುವಂಥದ್ದಿರ್ಬೋದು, ಈ ಎಲ್ಲ ಸ್ವಾತಂತ್ರ್ಯ ಎನ್ನುವಂಥದ್ದು, ಅಥವಾ ಕೆಲವು ಧರ್ಮವನ್ನು ಪ್ರಚಾರ ಮಾಡುವಂಥದ್ದಿರ್ಬೋದು, ಈ ಎಲ್ಲ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಸಹ ಇರುವಂಥದ್ದನ್ನು ನಾವು ನೋಡ್ಬೋದು. ಈಕ್ವಾಲಿಟಿ, ಸಮಾನತೆ. Equality. The term equality means absence of special privileges to any sections of society and the provisions of adequate opportunities for all the individuals without any discrimination. ಸಮಾನತೆ ಎಂಬುದು ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನು ನೀಡದೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ತಾರತಮ್ಯವನ್ನು ಮಾಡದೆ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಒಂದು ಭಾರತದಲ್ಲಿ ನಾವು ತಗೊಂಡಾಗ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಯಾವುದೇ ಒಂದು ಜಾತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡೋದಿಲ್ಲ, ಯಾರಿಗೇ ಹೆಚ್ಚಿನ ಪ್ರಾಶಸ್ತ್ಯ ನೀಡೋದಿಲ್ಲ, ಎಲ್ಲರನ್ನೂ ಸಮನಾಗಿ ನೋಡಬೇಕು ಅಂತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಸಂವಿಧಾನದುದ್ದಕ್ಕೂ ಸಹಿತವಾಗಿ ಎಲ್ಲ ವಿಧಿಯೂ ಸಹ ಸಾರಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಸಮಾನತೆಯನ್ನು ಸಾರಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಲಾಸ್ಟ್ ಒನ್, ಫ್ರಟಾನಿಟಿ, ಭ್ರಾತೃತ್ವ. ಫ್ರಟಾನಿಟಿ ಮೀನ್ಸ್ ಸೆನ್ಸ್ ಆಫ್ ಬ್ರದರ್ಹುಡ್. The Constitution promotes the feeling of fraternity by the system of single citizenship. So fraternity ensures the dignity of the individual, unity and integrity of the nation. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂಥ ಭ್ರಾತೃತ್ವ ಎನ್ನುವಂಥ ಪದ ಭಾರತೀಯರೆಲ್ಲ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರು ಎನ್ನುವಂಥ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕುವಂಥ ವಾತಾವರಣವನ್ನು ನಿರ್ಮಿಸುವುದರ ಒಂದು ಪ್ರತೀಕವಾಗಿದೆ. ಏಕಪೌರತ್ವವನ್ನು ಸಹ ನಾವು ಒಪ್ಪಿಕೊಳ್ಳಲಾಗಿದೆ. ನಮ್ಮಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಸಹಿತವಾಗಿ, ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹಂಚಿಕೆಯಾಗಿದ್ದರೂ ಸಹಿತವಾಗಿ ನಾವು ಏನು ಮಾಡ್ಕೊಂಡಿದ್ದೀವಿ? ಏಕಪೌರತ್ವವನ್ನು ಅಳವಡಿಸಿಕೊಂಡಿದ್ವಿ. ಇಡೀ ರಾಷ್ಟ್ರಕ್ಕೆ ಒಂದೇ ಪೌರತ್ವ ಎನ್ನುವಂಥ ಸಿಸ್ಟಮು ನಮ್ಮಲ್ಲಿ ಇದೆ. ಹಾಗಾಗಿ ನಮ್ಮ ಒಂದು ರಾಷ್ಟ್ರದ ಏಕತೆ ಮತ್ತು ಐಕ್ಯತೆ, ಸಮಗ್ರತೆಯನ್ನು ಉಳಿಸುವ ದೃಷ್ಟಿಯಿಂದಾಗಿ ನಾವೆಲ್ಲರೂ ಸಹಿತವಾಗಿ ಅಣ್ಣ ತಮ್ಮಂದಿರು ಎನ್ನುವಂಥ ಭಾವನೆ ಹೊಂದಬೇಕು ಅನ್ನೋ ಉದ್ದೇಶಕ್ಕಾಗಿ ಏಕಪೌರತ್ವವನ್ನು ಅಳವಡಿಸಿಕೊಂಡಿದ್ವಿ. ಒಂದೊಮ್ಮೆ ದ್ವಿಪೌರತ್ವ ಇದ್ದರೆ ಬೇರೆ ಬೇರೆ ರಾಜ್ಯ ಎನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೆಯುತ್ತೆ. ನಮ್ಮ ಮನಸ್ಥಿತಿ ಸಮಗ್ರವಾಗಿ ಇಡೀ ರಾಷ್ಟ್ರ ಎನ್ನುವಂಥದ್ದು ಇರಬೇಕು ಅಂತ ಈ ರೀತಿಯಾಗಿ ಏಕಪೌರತ್ವವನ್ನು ಅಳವಡಿಸಿಕೊಂಡ್ಬಿಟ್ಟು ನಾವೆಲ್ಲರೂ ಬ್ರದರ್ಹುಡ್ ಅಂದರೆ ಭ್ರಾತೃತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಸೇರಿಸಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಪ್ರಿಯಾಂಬಲ್ ಎಂಬಡೀಸ್ ಟು ಬೇಸಿಕ್ ಫಿಲಾಸಫಿ ಆ್ಯಂಡ್ ಫಂಡಮೆಂಟಲ್ ವ್ಯಾಲ್ಯೂಸ್ ಆಫ್ ಪೊಲಿಟಿಕಲ್, ಮಾರಲ್ ಆ್ಯಂಡ್ ರಿಲಿಜಿಯಸ್
on which Constitution is based. ಪ್ರಸ್ತಾವನೆ ಭಾರತೀಯ ಸಂವಿಧಾನದ ಹೊಂದಿರುವಂಥ ರಾಜಕೀಯ, ಸಾಮಾಜಿಕ, ನೈತಿಕ ಮತ್ತು ಧಾರ್ಮಿಕ ಮೂಲ ತತ್ವಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ 10 ಅಂಶಗಳು ಏನಿದೆ ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪ್ರಮುಖವಾದಂಥ ಅಂಶಗಳಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಯಾವುದು? ವಿ ದಿ ಪೀಪಲ್ ಆಫ್ ಇಂಡಿಯಾ, ಸಾವರಿನ್ ನೇಷನ್, ಸೋಷಿಯಾಲಿಸ್ಟ್ ನೇಷನ್, ಸೆಕ್ಯುಲರ್ ನೇಷನ್, ಡೆಮೊಕ್ರೆಟಿಕ್ ನೇಷನ್, ರಿಪಬ್ಲಿಕ್, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಟಾನಿಟಿ ಎನ್ನುವಂಥ ಈ 10 ಅಂಶಗಳು ಏನಿದೆ, ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ರಾಷ್ಟ್ರ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥ ಅಂಶಗಳನ್ನು ನಮ್ಮ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ವಿಶಾಲವಾದಂಥ ದೃಷ್ಟಿಕೋನವನ್ನು, ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾವು ನಮ್ಮ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಡ್ರಾಫ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ಟರ್ ದಿ ಸರ್ವಲ್ ಡಿಸ್ಕಷನ್ಸ್ ವಾಸ್ ದಿ ಅಮೆಂಡೆಡ್ ಆ್ಯಂಡ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಸಂವಿಧಾನ ರಚನಾ ಸಭೆಯು ಪ್ರಸ್ತಾವನೆಯ ಬಗ್ಗೆ ಮಾಡಿದಂಥ ಸುದೀರ್ಘವಾದಂಥ ಚರ್ಚೆ ಹಾಗೂ ಬದಲಾವಣೆಯ ಮೂಲಕ ಕೈಗೊಂಡಂಥ ಕೆಲವೊಂದು ತೀರ್ಮಾನಗಳನ್ನು ಸಂವಿಧಾನದಲ್ಲಿ ಅಳವಡಿಸಿ ತದನಂತರ 1976ರಲ್ಲೂ ಸಹಿತವಾಗಿ ಪ್ರಮುಖ 3 ಅಂಶಗಳನ್ನು ಪೂರ್ವ ಪೀಠಿಕೆಯಲ್ಲಿ ಸೇರಿಸುವುದರ ಜೊತೆಗೆ ನಮ್ಮ ಒಂದು ಪ್ರಸ್ತಾವನೆಯನ್ನು ನಾವು ಪೂರ್ಣಗೊಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಪ್ರಸ್ತಾವನೆಯಲ್ಲಿ ಸೇರಿಸಿದ ಅಂಶಗಳನ್ನು ನೋಡಿದಾಗ ಭಾರತ ಸಂವಿಧಾನ ಎನ್ನುವಂಥದ್ದು ಎಷ್ಟು ಉಚ್ಚ ಮಟ್ಟದಲ್ಲಿ, ಅಂದರೆ ಎಷ್ಟು ಮೇಲ್ಮಟ್ಟದಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವಿಷ್ಟು ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿರುವಂಥ ಪ್ರಮುಖವಾದಂಥ ಅಂಶಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ next hour we will discuss the silent features of Indian Constitution. ಮುಂದಿನ ಒಂದು ಅವಧಿಯಲ್ಲಿ ನಾವು ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳ ಕುರಿತಾಗಿ ಮುಂದಿನ ಅವಧಿಯಲ್ಲಿ ತಿಳಿಯೋಣ. ಥ್ಯಾಂಕ್ ಯು.